ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಹೊಸ ರೆಸಿಪಿ ತೋರಿಸ್ತಿದ್ದೀನಿ, ಪಂಪ್ಕಿನ್ ಹಲ್ವಾ. ಸೊ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ, ಬನ್ನಿ. ಸೊ ಸ್ಟವ್ ಮೇಲೆ ಒಂದು ದೊಡ್ಡ ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡ್ಬಿಡಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅದರಲ್ಲಿ ಡ್ರೈ ಫ್ರೂಟ್ಸ್ ಏನಿದೆ ಆಲ್ಮೋಸ್ಟ್ ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. ಸೊ ಲೈಟ್ ಬ್ರೌನ್ ಆದಮೇಲೆ ಕಾಜು, ಕಿಸ್ಮಿಸ್, ಬಾದಾಮ್ ಏನಿರುತ್ತೆ ಡ್ರೈ ಫ್ರೂಟ್ಸ್, ಅದು ಲೈಟ್ ಬ್ರೌನ್ ಆದಮೇಲೆ ತೆಕ್ಕೊಂಡ್ಬಿಡಿ. ತೆಗೆದಿದ್ಮೇಲೆ ಅದಾದಮೇಲೆ ನಾನು ಇಲ್ಲಿ ಈ ಕಪ್ಪಿಂದ 6 ಗ್ರೈಂಡ್ ಅಂದರೆ ತುರಿದಿರೋ ಪಂಪ್ಕಿನ್ ತೊಗೊಂಡಿದ್ದೀನಿ. ಅದು ಪಂಪ್ಕಿನ್ ಫ್ರೆಶ್ ಆಗಿರಬೇಕು, ಆರೆಂಜ್ ಕಲರ್ ಪಂಪ್ಕಿನ್ ಇರುತ್ತಲ್ಲ ಅದು. ಸೊ 6 ಕಪ್ ತೊಗೊಂಡಿದ್ದೀನಿ. 6 ಕಪ್ ತೊಗೊಂಡು ಅದೇ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಏನು ಫ್ರೈ ಮಾಡ್ಕೊಂಡಿರ್ತೀರಲ್ಲ ಅದೇ ತುಪ್ಪದಲ್ಲಿ ಇದು ಪಂಪ್ಕಿನ್ ತುರ್ಮಿರೋದು ಇರುತ್ತಲ್ಲ ಆ ಪಂಪ್ಕಿನ್ ಹಾಕ್ಕೊಳ್ಳಿ. ಅದರಲ್ಲಿ 6 ಕಪ್ಪಿಗೆ ನಾನು 2 ಕಪ್ಪು ಇಲ್ಲಿ ಬೆಲ್ಲ ಹಾಕಿದ್ದೀನಿ. ಸೊ 2 ಕಪ್ ಬೆಲ್ಲ, ಅದು ಬೆಲ್ಲ ಎಲ್ಲ ಕರಗೋವರೆಗೂ ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ. ಸೊ ಅದು ಆಲ್ಮೋಸ್ಟ್ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಪಂಪ್ಕಿನ್ದು, ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಬಿಟ್ಟು ಲಾಸ್ಟಲ್ಲಿ ಆಲ್ಮೋಸ್ಟಲ್ಲಿ ಇನ್ನೇನು ಬೆಲ್ಲ ಎಲ್ಲ ಕರಗಿದ್ಮೇಲೆ 1-2 ಟೇಬಲ್ ಸ್ಪೂನು ಚೆನ್ನಾಗಿ ತುಪ್ಪ ಹಾಕ್ಕೊಂಡ್ಬಿಡಿ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ ಏನು ರೋಸ್ಟ್ ಮಾಡ್ಕೊಂಡಿರ್ತೀರ ಅದನ್ನು ಹಾಕ್ಕೊಂಡ್ಬಿಡಿ. ಅದಾದಮೇಲೆ ಒಂದು ಸ್ವಲ್ಪ ಕೋಲ್ಡ್ ಆಗೋಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಡಿ. ದ ಬೆಸ್ಟ್ ಪಂಪ್ಕಿನ್ ಹಲ್ವಾ. ಆ್ಯಕ್ಚುಲಿ ಗಾಜರ್ ಹಲ್ವಾ ಯಾವ ಥರ ಟೇಸ್ಟ್ ಬರುತ್ತಲ್ಲ, ಸೇಮ್ ವೇ ನಿಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಟ್ರೈ ಮಾಡಿ, ಹೆಂಗಿದೆ ಅಂತ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.